ಅಚೀವ್ ಮಾಡಬೇಕು, ಸಕ್ಸಸ್ ಆಗಬೇಕು ಅಂತ ಪ್ರತಿಯೊಬ್ರು ಕನಸು ಕಾಣ್ತಾರೆ ಗುರು. ಇವನ್ ನಾನು ಕೂಡ ಕನಸು ಕಾಣ್ತೀನಿ. ಅಚೀವ್ ಆಗುತ್ತಾ ಅಥವಾ ಸಕ್ಸಸ್ ಆಗುತ್ತಾ, ಸಕ್ಸಸ್ ಹೆಂಗಾಗೋದು, ಅದರಿಂದ ಅವಮಾನ ಆಗುತ್ತೆ, ಹೆಂಗ್ ಮಾಡ್ಲಿ ಅಂತ ಈ ತರ ನೂರಾರು ಆಲೋಚನೆಗಳು ನನ್ನ ಮೈಂಡಲ್ಲೂ ಕೂಡ ಇದಾವೆ. ಇವನ್ ನಿಮ್ಮ ಮೈಂಡಲ್ಲೂ ಕೂಡ ಓಡ್ತಾ ಇರ್ತವೆ. ನೆನ್ಪಿಟ್ಕೊಳ್ಳಿ, ಯಾವುದೇನೇ ಆಗ್ಲಿ ಒಂದೇ ದಿನದಲ್ಲಿ ಆಗೋಗ್ಬಿಡಲ್ಲ. ಗುಡ್ ಹ್ಯಾಬಿಟೇ ಆಗ್ಲಿ, ಬ್ಯಾಡ್ ಹ್ಯಾಬಿಟೇ ಆಗ್ಲಿ. ನಾನು ಹಿಂಗಿದ್ದೀನಿ, ನಾನು ಹಿಂಗಿರಬಾರ್ದು. ಯಾವುದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಟ್ರಾನ್ಸ್ಫಾರ್ಮರ್ ಆಗಬೇಕು ಅಂದ್ರೆ ಅದಕ್ಕೆ ಖಂಡಿತವಾಗ್ಲೂ ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ನೀವು ಏನಾದ್ರೂ ಅಚೀವ್ ಮಾಡಲೇಬೇಕು ಅಂತ ಅನ್ಕೊಂಡಿದ್ರೆ ಫಸ್ಟ್ ನೀವು ಕಂಫರ್ಟ್ ಝೋನ್ ಇಂದ ಆಚೆ ಬರಬೇಕಾಗುತ್ತೆ. ಇಲ್ಲಿರೋದು ಬಿಗ್ ಪಾಯಿಂಟ್. ಆ ಕಂಫರ್ಟ್ ಝೋನೇ ನಿಮ್ಗೆ ಸಕ್ಸಸ್ಗೆ ಅಡ್ಡಿ ಆಗಿರೋದು. ಬಂದಾಗ ನನಗನ್ನಿಸ್ತು ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಆಗಲ್ಲ. ನೀವು ಜೀವನದಲ್ಲಿ ಯಾವಾಗ್ಲಾದ್ರೂ ಫೇಲ್ ಆದ್ರೆ ಅಲ್ಲಿಗೆ ಕೈ ಕುತ್ಕೊಳಕ್ ಹೋಗ್ಬಿಡಿ, ರೀಸ್ಟಾರ್ಟ್ ಮಾಡಿ. ಲೈಕ್ ನಂತರ 100 days ಅಷ್ಟೊತ್ತಿಗೆ ನಿಮ್ಮ ಹತ್ರ ಇರೋ ಬ್ಯಾಡ್ ಹ್ಯಾಬಿಟ್ ನ ಬಿಟ್ಟಿರ್ಬೇಕಾಗಿರುತ್ತೆ, ಗುಡ್ ಹ್ಯಾಬಿಟ್ ನ ಅಡಾಪ್ಟ್ ಮಾಡ್ಕೋಬೇಕಾಗಿರುತ್ತೆ. ಮೈಂಡ್ ಗೆ ಮೇನ್ ರೀಸನ್ ಕಂಫರ್ಟ್ ಝೋನ್. ನಾನು ಒಂದಿನ ಬಂದ್ಬಿಟ್ಟು 1 page ಓದಿ ಹೋಗ್ಬಿಟ್ಟು ಅಂದ್ರೆ ಬುಕ್ಸ್ ಮುಗಿಯಲ್ಲ. ನೀವು ಒಂದೇ ಕೆಲಸನ ಯಾವತ್ತು ಮಾಡಿದೀರಾ? ಹಾನೆಸ್ಟ್ ಆಗಿ ಹೇಳ್ತಾ ಇದೀನಿ, ನನ್ನ ಕನ್ಸಿಸ್ಟೆನ್ಸಿ ನಾನು ಸ್ಟಡಿಯಲ್ಲೂ ಕೂಡ ಇರ್ಲಿಲ್ಲ, ಯೂಟ್ಯೂಬ್ ಅಲ್ಲೂ ಕೂಡ ಇರ್ಲಿಲ್ಲ. ಹೌದು, ಎಸ್, ನಾನು ಕೂಡ ಕಂಫರ್ಟ್ ಝೋನ್ ಅಲ್ಲಿ ಇದ್ದೀನಿ. ಆ ಕಂಫರ್ಟ್ ಝೋನೇ ನನ್ನ ಫ್ಯಾಮಿಲಿ. ಎಸ್, ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ ಅಂದ್ರೆ ಏನೋ ಒಂದ್ ದೊಡ್ಡ ಕೊಲೆ ಮಾಡಿದೀನಿ ಅನ್ನೋ ತರ ಒಂದು ಅಡ್ವೈಸ್ ಕೊಡ್ತೀನಿ. ಡೋಂಟ್ ಜಸ್ಟ್ ವಾಚ್ ಮಾಡಿ ಅಷ್ಟೇ ಬಿಡಕ್ ಹೋಗ್ಬೇಡಿ. ಇದ್ರ ಮೇಲೆ ನಿಮ್ ಇಷ್ಟ. UPSC ಪ್ರಿಪರೇಷನ್ ನನ್ನ ಗುರಿ, ನನ್ನ ಕನಸು, ನನ್ನ ಡ್ರೀಮ್. ಅಂಡ್ ನೀವು ಯಾವುದೇ ಒಂದು ಕೆಲಸ ಮಾಡಕ್ ಹೋದ್ರಿ ಅಥವಾ ಯಾವುದೇ ಒಂದು ಕಾರ್ಯ ಮಾಡಕ್, ಅದ್ರ ಮೇಲೆ ನಿರೀಕ್ಷೆ ಇಲ್ಲದೆ ನೀವು ಕೆಲಸ ಮಾಡ್ಬೇಕು. ನಾನು 2023 ಮೇ 26 ಅಂತ ನಾನು ಯೂಟ್ಯೂಬ್ ಬಂದು 2-2.5 ವರ್ಷ ಕಳೀತಾ ಇದ್ರು ಕೂಡ ಸೊ ಜನ ಮಾತಾಡ್ತಾನೆ ಇರ್ತಾರೆ. ಹೌದಾ, ಧಾರವಾಡ ಬಿಟ್ಟು ನಮ್ಮ ಊರ್ನ ಸೇರ್ಬೇಕಾಯ್ತು. ಏನಂದ್ರೆ ನನ್ ಕೋಚಿಂಗ್ ತಗೊಳಕ್ಕಾಗ್ಲಿಲ್ಲ. ಈವನ್ ಮೆಂಟರ್ಶಿಪ್ ತಗೊಳಕ್ಕೂ ಕೂಡ ನನ್ನ ಹತ್ರ ಕಾಸಿರ್ಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಹಾರ್ಡ್ ವರ್ಕ್ ನ ಮಾಡಿ ಮೆಂಟರ್ಶಿಪ್ ನ ತಗೊಂತೀನಿ. ಹಾಯ್, ಹಲೋ, ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಕಾಸಿ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ ಇದು. ತುಂಬಾ ಅವಶ್ಯಕವಾಗಿರುವಂತ ವಿಡಿಯೋ ಅಂಡ್ ಪ್ರತಿಯೊಬ್ಬರಿಗೂ ತುಂಬಾ ಹೆಲ್ಪ್ಫುಲ್ ಆಗುವಂತ ವಿಡಿಯೋ ಇದು. ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ ತನಕ ನೋಡಿ. ಅಂಡ್ ಯಾರ್ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗ್ಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನ ಸಪೋರ್ಟ್ ಮಾಡಿ ಅಂಡ್ ಗ್ರೋ ಆಗೋಕೆ ಹೆಲ್ಪ್ ಮಾಡಿ. ಓಕೆ, ಇವತ್ತು ನಾನು ಮಾತಾಡ್ತಾ ಇರೋ ಟಾಪಿಕ್ ಕಂಫರ್ಟ್ ಝೋನ್ ಅನ್ಬೋದು. ಏನಿ ಕಂಫರ್ಟ್ ಝೋನ್ ಅಂತ ಎಲ್ಲರೂ ಯೋಚನೆ ಮಾಡ್ಬೋದು. ಅದ್ರ ಹಿಂದೆ ಒಂದು ಟಾಪಿಕ್ ಬರುತ್ತೆ. ಪ್ರತಿಯೊಬ್ಬರಿಗೂ ಕನಸು ಇರುತ್ತೆ, ಆಸೆ ಇರುತ್ತೆ, ಒಂದು ಡ್ರೀಮ್ ಅನ್ನೋದು ಎಲ್ಲರೂ ಕಟ್ಕೊಂಡಿರ್ತಾರೆ. ಲೈಕ್ ನಾನು ಜಾಬ್ ಮಾಡ್ಬೇಕು, ನಾನು ಬಾಡಿ ಬಿಲ್ಡಿಂಗ್ ಮಾಡ್ಬೇಕು, ನಾನು UPSC ಪ್ರಿಪರೇಷನ್ ಮಾಡ್ಬೇಕು, ನಾನು ಯಾವುದೇ ಒಂದು ಸೆಕ್ಟರ್ದಲ್ಲಿ ಅಚೀವ್ ಮಾಡ್ಬೇಕು, ಸಕ್ಸಸ್ ಆಗ್ಬೇಕು ಅಂತ ಪ್ರತಿಯೊಬ್ರು ಕನಸು ಕಾಣ್ತಾರೆ ಗುರು. ಇವನ್ ನಾನು ಕೂಡ ಕನಸು ಕಾಣ್ತೀನಿ. ಈ ಕನಸು ಕಂಡಾಗ ಪ್ರತಿಯೊಬ್ರು ಯೋಚನೆ ಮಾಡ್ತಿರ್ತಾರೆ. ಯಾರಾದ್ರೂ ಏನಾದ್ರು ಅಂದ್ಬಿಟ್ರೆ, ಯಾರಾದ್ರೂ ಯಾವ ತರನಾಗಿ ಕಮೆಂಟ್ ಮಾಡ್ಬಿಟ್ರೆ, ನನ್ಗೆ ಅವನೇನಾದ್ರೂ ಬ್ಯಾಡ್ ತರ ಕಮೆಂಟ್ ಮಾಡ್ಬಿಟ್ರೆ, ಜನ ಏನಾದ್ರು ಅಂತಾರ, ವರ್ಕ್ ನ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡಿದೆ, ಅಚೀವ್ ಆಗುತ್ತಾ ಅಥವಾ ಸಕ್ಸಸ್ ಆಗುತ್ತಾ, ಸಕ್ಸಸ್ ಹೆಂಗಾಗೋದು, ಸಕ್ಸಸ್ ಆಗ್ಬೇಕು ಅಂದ್ರೆ ಯಾರ್ಯಾರ ಏನಾದ್ರು ಅಂದ್ಬಿಟ್ರೆ ಅದರಿಂದ ಅವಮಾನ ಆಗುತ್ತೆ, ಹೆಂಗ್ ಮಾಡ್ಲಿ ಅಂತ ಈ ತರ ನೂರಾರು ಆಲೋಚನೆಗಳು ನನ್ನ ಮೈಂಡಲ್ಲೂ ಕೂಡ ಇದಾವೆ. ಇವನ್ ನಿಮ್ ಮೈಂಡಲ್ಲೂ ಕೂಡ ಓಡ್ತಾ ಇರ್ತವೆ. ಇದರಿಂದ ಆಚೆ ಬರೋದು ಹೇಗೆ ಅಂತ ಪ್ರತಿಯೊಬ್ಬರಿಗೂ ಒಂದ್ ದೊಡ್ಡ ಸವಾಲಾಗಿ ಹೋಗಿದೆ, ನನಗೂ ಕೂಡ. ಕಂಫರ್ಟ್ ಝೋನ್ ಇಂದ ಆಚೆ ಬರ್ಬೇಕು ಅಂದ್ರೆ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿದಾವೆ, ಒಂದಿಷ್ಟು ಹ್ಯಾಬಿಟ್ಸ್ ನಾವು ಫಾಲೋ ಮಾಡ್ಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಯಾವುದೇನೇ ಆಗ್ಲಿ ಒಂದೇ ದಿನದಲ್ಲಿ ಆಗೋಗ್ಬಿಡಲ್ಲ. ಗುಡ್ ಹ್ಯಾಬಿಟೇ ಆಗ್ಲಿ, ಬ್ಯಾಡ್ ಹ್ಯಾಬಿಟೇ ಆಗ್ಲಿ. ಬ್ಯಾಡ್ ಹ್ಯಾಬಿಟ್ ಬಿಡ್ಬೇಕು ಅಂದ್ರೂ ಕೂಡ ಟೈಮ್ ತಗೊಳುತ್ತೆ. ಗುಡ್ ಹ್ಯಾಬಿಟ್ ನ ಅಡಾಪ್ಟ್ ಮಾಡ್ಕೋಬೇಕಂದ್ರೂ ಕೂಡ ಟೈಮ್ ತಗೊಳುತ್ತೆ. ಹೌ ಫಾಸ್ಟ್ ಕ್ಯಾನ್ ಯು ಟ್ರಾನ್ಸ್ಫಾರ್ಮರ್? ನೀವು ಯಾವುದೇ ತರನಾಗಿ ಟ್ರಾನ್ಸ್ಫಾರ್ಮರ್ ಆಗ್ಬೋದು. ಮೆಂಟಲಿ, ಫಿಸಿಕಲಿ ಅಂಡ್ ಎಮೋಷನಲಿ ಟ್ರಾನ್ಸ್ಫಾರ್ಮರ್ ಆಗ್ಬೇಕು ಅಂದ್ರೂ ಕೂಡ ಟೈಮ್ ತಗೊಳುತ್ತೆ. ಫಿಸಿಕಲಿ ಕೂಡ ಟ್ರಾನ್ಸ್ಫರ್ ಮಾಡ್ಬೇಕು ಅಂದ್ರೆ ಟೈಮ್ ತಗೊಳುತ್ತೆ. ಅಂಡ್ ಮೆಂಟಲಿ ಕೂಡ ಟ್ರಾನ್ಸ್ಫಾರ್ಮರ್ ಆಗ್ಬೇಕಂದ್ರೆ ಟೈಮ್ ತಗೊಳುತ್ತೆ. ಹೌದು ಗುರು, ನೀವು ಒಂದು ನ್ಯೂ ಮೈಂಡ್ ಸೆಟ್ ನ ಸೆಟ್ ಮಾಡ್ಕೋಬೇಕಂದ್ರೆ ಒಂದಿನ ಬೇಕು. ನಾನು ಹಿಂಗಿದ್ದೀನಿ, ನಾನು ಹಿಂಗಿರಬಾರ್ದು, ನಾನು ಇದು ಅಲ್ಲ, ನಾನು ಬೇರೆ ಏನೋ ಒಂದು ಆಗ್ಬೇಕು ಅಂತ ಯೋಚನೆ ಮಾಡಿದ್ರೆ, ನಾನು ಹಿಂಗಿದ್ದೀನಿ, ನಾನು ಈ ಪೊಸಿಷನ್ ಅಲ್ಲಿ ಇದ್ದೀನಿ, ಇದು ನನ್ನ ಪೊಸಿಷನ್ ಅಲ್ಲ, ನನ್ನ ಕೆಪಾಸಿಟಿಗೆ ಈ ರೇಂಜ್ ಅಲ್ಲಿ ನಾನು ಇರೋದು ಸರಿ ಅಲ್ಲ ಅಂತ ನಿಮ್ಗೆ ಆಲೋಚನೆ ಬಂದ್ರೆ, ಆ ಆಲೋಚನೆಗೆ ನೀವು ಮೈಂಡ್ ಸೆಟ್ ಮಾಡ್ಕೋಬೇಕಾಗತ್ತೆ. ನೀವು ಮೈಂಡ್ ಸೆಟ್ ಮಾಡ್ಬೇಕು ಅಂದ್ರೆ ಒಂದಿನ ಬೇಕಾಗುತ್ತೆ. ನೀವು ಮೈಂಡ್ ಸೆಟ್ ಇಂದ ನ್ಯೂ ಹ್ಯಾಬಿಟ್ಗೆ ನೀವು ಕನ್ವರ್ಟ್ ಮಾಡಬೇಕು ಅಂದ್ರೆ 21 days. 21 days ಒಳಗೂ ನಿಮ್ಗೆ ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ನೀವು ಟ್ರಾನ್ಸ್ಫಾರ್ಮರ್ ಆಗ್ಬೇಕು ಅಂದ್ರೆ, ಲೈಕ್ ನಾನು ಬಾಡಿ ಟ್ರಾನ್ಸ್ಫಾರ್ಮರ್ ಮಾಡಬೇಕು, ನಾಲೆಜ್ ಟ್ರಾನ್ಸ್ಫಾರ್ಮರ್ ಮಾಡಬೇಕು, ಯಾವುದೇ ಒಂದು ಸೆಕ್ಟರ್ ಅಥವಾ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಟ್ರಾನ್ಸ್ಫಾರ್ಮರ್ ಆಗ್ಬೇಕು ಅಂದ್ರೆ ಅದಕ್ಕೆ ಖಂಡಿತವಾಗ್ಲೂ ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ಅದೇ ತರ ನಾನು ಇವಾಗ ಮಾತಾಡ್ಕೊಂಡು ಬರ್ತಾ ಇದ್ದೀನಿ. ನೀವು ಏನಾದ್ರೂ ಅಚೀವ್ ಮಾಡಲೇಬೇಕು ಅಂತ ಅನ್ಕೊಂಡಿದ್ರೆ ಫಸ್ಟ್ ನೀವು ಕಂಫರ್ಟ್ ಝೋನ್ ಇಂದ ಆಚೆ ಬರಬೇಕಾಗುತ್ತೆ. ಕಂಫರ್ಟ್ ಝೋನ್ ಇಂದ ಆಚೆ ಬರೋಕೆ ನೀವು ಒಂದು ಮೈಂಡ್ ಸೆಟ್ ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಮೈಂಡ್ ಸೆಟ್ ನ ಸೆಟ್ ಮಾಡ್ಕೊಳ್ಳೋಕೆ ಒಂದಿನ ಟೈಮ್ ಬೇಕಾಗುತ್ತೆ. ನೀವು ಮೈಂಡ್ ಸೆಟ್ ಗೆ ಒಂದಿನ ಆದ್ರೆ ನೀವು ಹ್ಯಾಬಿಟ್ ಮಾಡ್ಬೇಕಾಗುತ್ತೆ. ಆ ಮೈಂಡ್ ಸೆಟ್ ಇಂದ ನೀವು ಹ್ಯಾಬಿಟ್ ಆಗಿ ಕನ್ವರ್ಟ್ ಮಾಡೋಕೆ 21 ದಿನಗಳ
ರುಟೀನ್ ಬೇಕಾಗುತ್ತೆ. 21 ದಿನಗಳ ಹ್ಯಾಬಿಟ್ ರುಟೀನ್ ಆದ್ರೆ ನಿಮ್ 50% ಜರ್ನಿ ಅಲ್ಲಿಗೆ ಫಿನಿಶ್ ಆಗುತ್ತೆ. 50% ಜರ್ನಿ ಫಿನಿಶ್ ಆದ್ರೆ ನೀವು ನ್ಯೂ ಸ್ಕಿಲ್ ಕಲಿಬೇಕಾಗುತ್ತೆ. ನ್ಯೂ ಸ್ಕಿಲ್ ಕಲಿಯಕ್ಕೆ ನಿಮ್ಗೆ 90 ದಿನಗಳ ಕಾಲ ಅವಕಾಶ ಬೇಕಾಗುತ್ತೆ, ಅಥವಾ ಅಂದ್ರೆ ಸರಿಸುಮಾರು 3 ತಿಂಗಳ ಕಾಲ ನಿಮ್ಗೆ ಟೈಮ್ ಬೇಕಾಗುತ್ತೆ. ನೀವು ಬಾಡಿ ಏನಾದ್ರು ನೀವು ಮಾಡ್ಬೇಕು ಅನ್ಕೊಂಡಿದ್ರೆ ಒಂದಿನದಲ್ಲಿ ಆಗೋಗೋದಿಲ್ಲ. 180 ಡೇಸ್ ಅಂದ್ರೆ ನೀವು 6 ತಿಂಗಳ ಕಾಲ ನೀವು ಬಾಡಿ ಮಾಡೋಕೆ ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ನೀವು ಇನ್ನೇನಾದ್ರೂ ನೀವು ಲೈಫ್ ಹೊಸ ಜೀವನನ ಕಂಡ್ಕೋಬೇಕು ಅಂತ ನೀವು ಅನ್ಕೊಂಡ್ರೆ ಅಷ್ಟೇ ಆಗಲ್ಲ. 1 ವರ್ಷ ಅಂದ್ರೆ 365 ದಿನಗಳ ಕಾಲ ನಿಮಗೆ ಕಾಲಾವಕಾಶ ಬೇಕಾಗುತ್ತೆ. ನ್ಯೂ ಯು, ಇಲ್ಲಿರೋದು ಬಿಗ್ ಪಾಯಿಂಟ್. ನ್ಯೂ ಯು ಅಂದ್ರೆ ನಿಮ್ಮಲ್ಲಿರೋ ಹೊಸತನನ, ಅಂದ್ರೆ ನಿಮ್ಮಲ್ಲಿರೋ ನಿಮ್ತನನ ಆಚೆ ತಂದ್ಬಿಟ್ಟು ನೀವು ಬರುವ 1095 ದಿನಗಳ ನಂತರ ಆಗಿರ್ತೀರಾ ನ್ಯೂ ಯು. ಆ ನ್ಯೂ ಯು ಆಗ್ಬೇಕು ಅಂದ್ರೆ ತೆಗೆದುಕೊಳ್ಳುವಂತ ಕಾಲಾವಕಾಶ 1095 ದಿನಗಳು, ಅಂದ್ರೆ ಸರಿಸುಮಾರು 3 ವರ್ಷಗಳ ಕಾಲ ಹ್ಯಾಬಿಟ್ ನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಇವಾಗ ಹೇಳಕ್ ಹೋಗ್ತಾ ಇದ್ದೀನಿ, ಕಂಫರ್ಟ್ ಜೋನ್ ಮಾಡ್ಕೊಂಡಿರ್ತೀರಾ. ಲೈಕ್ ಇದು ನನ್ನ ಮನೆಯಪ್ಪ, ನನ್ನ ಮನೆ ಬಿಟ್ಟು ನಾನು ಇಲ್ಲಿ ಆಚೆ ಹೋಗಲ್ಲ, ಆಚೆ ಹೋದ್ರೆ ಭಯ, ಫಿಯರ್ನೆಸ್ ಈ ತರ ಎಲ್ಲ ಬರುತ್ತೆ. ಏನಾದ್ರು ಆಗ್ಬಿಟ್ರೆ ಹೆಂಗ್ ಪಾಸ್ ಆಗೋದು, ಹೆಂಗ್ ಬಚಾವ್ ಆಗೋದು, ಈ ತರ ಇದೆಲ್ಲ ಜಂಜಾಟ ಬೇಡ. ನಾನು ಇಷ್ಟೇ ಇದೆ, ಇಷ್ಟರಲ್ಲಿ ಇರ್ತೀನಿ ಅಂತ ನೀವು ಒಂದು ಕಂಫರ್ಟ್ ಜೋನ್ ನ ಫಿಕ್ಸ್ ಮಾಡ್ಕೊಂಡಿರ್ತೀರ. ಆ ಕಂಫರ್ಟ್ ಜೋನೇ ನಿಮ್ಗೆ ಸಕ್ಸಸ್ಗೆ ಅಡ್ಡಿ ಆಗಿರೋದು. ಸಕ್ಸಸ್ ಯಾವುದೇ ಆಗಿರ್ಬೋದು, ನೀವು ಚಿಕ್ಕದಾಗಾದ್ರೂ ಆಗಿರ್ಬೋದು, ದೊಡ್ಡದಾಗಾದ್ರೂ ಆಗಿರ್ಬೋದು. ಇವನ್ ನಾನು ಕೂಡ ತುಂಬಾ ಕನ್ಸ್ಗಳು ಕಂಡ್ಕೊಂಡಿದ್ದೆ. ಜಾಬ್ ತಗೋಬೇಕು, ಬರೀಬೇಕು, UPSC ಕ್ಲಿಯರ್ ಮಾಡಬೇಕು, ಯೂಟ್ಯೂಬರ್ ಆಗ್ಬೇಕು, ಯೂಟ್ಯೂಬ್ ಅಲ್ಲಿ ನನ್ನ ಮೈಂಡ್ ಅಲ್ಲಿ ಇರುವಂತ ಕೆಲವೊಂದಿಷ್ಟು ವಿಚಾರಗಳನ್ನ ಜನರಿಗೆ ತಲುಪಿಸ್ಬೇಕು ಅಂತ ಯೂಟ್ಯೂಬ್ಗೆ ಬಂದಾಗ ನನಗನ್ನಿಸ್ತು ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಮಾಡಕ್ ಆಗಲ್ಲ. ಬಿಕಾಸ್ ತುಂಬಾ ಅಡ್ಡಿಗಳು ಬರ್ತವೆ. ಮನೆ ಕಡೆಯಿಂದ ಆಗಿರ್ಬೋದು, ಒಂದು ಫ್ಯಾಮಿಲಿ ಕಡೆಯಿಂದ ಅಡ್ಡಿಗಳು ಬರ್ತವೆ, ಸೊಸೈಟಿ ಕಡೆಯಿಂದ ಅಡ್ಡಿಗಳು ಬರ್ತಾ ಇರ್ತವೆ. ಇವನ್ ನಿಮ್ಗೆ ಕರೆಕ್ಟ್ ಆಗಿ ಮೈಂಡ್ ಸೆಟ್ ಕೂಡ ಸೆಟ್ ಆಗೋದಿಲ್ಲ, ಒಂದು ಪೀಸ್ಫುಲ್ ಆದಂತ ಏರಿಯಾ ಸಿಗಲ್ಲ. ಸೊ ಇವಾಗ್ಲೇ ನೋಡ್ತಾ ಇರ್ಬೋದು, ಬ್ಯಾಕ್ ಗ್ರೌಂಡ್ ಅಲ್ಲಿ ನಾಯ್ಸ್ ಇದೆ. ನನ್ನ ಹತ್ರ ಮೈಕ್ಸ್ ಇಲ್ಲ, ಮೈಕ್ಸ್ ಇದ್ದಿದ್ದು ಕೂಡ ಹಾಳಾಗೋಗ್ಬಿಟ್ಟಿದೆ. ಆದ್ರೂ ಕೂಡ ನಾನು ಮಾಡ್ಬೇಕು ಅಂತ ಕಂಫರ್ಟ್ ಜೋನ್ ಇಂದ ಆಚೆ ಬರ್ಬೋಕೆ ಟ್ರೈ ಮಾಡೋಗೋಸ್ಕರ ನಾನು ಒಳ್ಳೆ ರೀಸ್ಟಾರ್ಟ್ ಮಾಡಿದ್ದೀನಿ. ನೀವು ಜೀವನದಲ್ಲಿ ಯಾವಾಗ್ಲಾದ್ರೂ ಫೇಲ್ ಆದ್ರೆ ಅಲ್ಲಿಗೆ ಕೈ ಕುತ್ಕೊಳಕ್ ಹೋಗ್ಬಿಡಿ, ರೀಸ್ಟಾರ್ಟ್ ಮಾಡಿ. ಲೈಕ್ ನಂತರ ಬೈಸ್ಕೊಂಡು ಉಗಿಸ್ಕೊಂಡು ಫೇಲ್ ಆಗಿ ತುಂಬಾ ಜೀವನದಲ್ಲಿ ಫೇಲ್ಯೂರ್ಸ್ ನ ಕಂಡ್ಕೊಂಡು ಮತ್ತೆ ಒಳ್ಳೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ ಜೊತೆಗೆ. ನಾನು ಇವತ್ತು ಒಂದು ಸಜೆಷನ್ ಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಮೈಂಡ್ ಸೆಟ್ ನ 21 ದಿನಗಳವರೆಗೂ ನೀವು ಒಯ್ಬೇಕಾಗುತ್ತೆ. ಅಲ್ಲಿವರೆಗೆ 50% ವರ್ಕ್ ಫಿನಿಶ್ ಆಗುತ್ತೆ. 50% ನೀವು 75% ಕಂಪ್ಲೀಟ್ ಮಾಡಬೇಕು ಅಂದ್ರೆ 66 ಡೇಸ್ ನ ಹ್ಯಾಬಿಟ್ ಚಾಲೆಂಜ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲಿಂದ ನೀವು 100% ಆಗ್ಬೇಕು ಅಂದ್ರೆ 99 ಡೇಸ್, ಹತ್ರ 100 ಡೇಸ್ ವರೆಗೂ ನೀವು ಆ ಹ್ಯಾಬಿಟ್ ಚಾಲೆಂಜ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. 100 ಡೇಸ್ ಅಷ್ಟೊತ್ತಿಗೆ ನಿಮ್ಮ ಹತ್ರ ಇರೋ ಬ್ಯಾಡ್ ಹ್ಯಾಬಿಟ್ ನ ಬಿಟ್ಟಿರ್ಬೇಕಾಗಿರುತ್ತೆ, ಗುಡ್ ಹ್ಯಾಬಿಟ್ ನ ಅಡಾಪ್ಟ್ ಮಾಡ್ಕೋಬೇಕಾಗಿರುತ್ತೆ. ಬೆಳೆಯಕ್ಕಾಗಲ್ಲ ನೆಗೆಟಿವ್ ಮೈಂಡ್ ಸೆಟ್, ಈ ತರ ಏನಾದ್ರು ಬ್ಯಾಡ್ ಹ್ಯಾಬಿಟ್ಸ್ ಯಾವುದೇ ಇರ್ಬೋದು, ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ. ಚಿಕ್ಕದಾಗಿದ್ರೆ ಫಸ್ಟ್ ಬೆಳಕ್ ಸ್ಟಾರ್ಟ್ ಮಾಡಿ, ದೊಡ್ಡದು ಕೂಡ ಅದನ್ನ ಕಮ್ಮಿ ಮಾಡಕ್ ಬನ್ನಿ. ಗುಡ್ ಹ್ಯಾಬಿಟ್, ಓದೋ ಅಭ್ಯಾಸ ಬೆಳೆಸ್ಕೊಳ್ಳಿ. ಓದೋ ಅಭ್ಯಾಸ ಇಲ್ಲ ಅಂದ್ರೆ ನಮ್ಗೆ ಓದೋ ನಾಲೆಡ್ಜ್ ಇಲ್ಲ ಗುರು ಅಂದ್ರೆ ಬಾಡಿ ಟ್ರಾನ್ಸ್ಫಾರ್ಮರ್ ಮಾಡಿ ಗುರು. ನಿಮ್ಗೆ ಯಾರು ಬೇಡ ಅಂದ್ರೆ ಬಾಡಿ ನೀವು ಮಾಡುವಂತ ಕೆಲಸನ ಡೈಲಿ ನೀವು ನೋಟ್ ಮಾಡ್ಕೋತಾ ಹೋಗಿ, ನಿಮ್ಮ ಇಂಪ್ರೂವ್ಮೆಂಟ್ ನ ನೋಟ್ ಮಾಡ್ಕೋತಾ ಹೋಗಿ. ನಾನು ಇವಾಗ ಏನ್ ಮಾಡ್ಬೇಕು ಅಂತ ಇದ್ದೀನಿ ಅದ್ರ ಬಗ್ಗೆ ನೀವು ಅನಲೈಸ್ ಮಾಡ್ತಾ ಹೋಗಿ. ಗುಡ್ ಹ್ಯಾಬಿಟ್ ನ ಅಡಾಪ್ಟ್ ಮಾಡ್ಕೊಳ್ಳಿ. ಮೈಂಡ್ ಗೆ ಮೇನ್ ರೀಸನ್ ಕಂಫರ್ಟ್ ಜೋನ್. ಇಲ್ಲಿ ನನ್ನ ಹಿಡ್ಕೊಂಡು ಕೂಡ ಎಷ್ಟೋ ಜನ ನಾನ್ ಮಾಡ್ಬೇಕು, ನಾನು ಅಚೀವ್ ಮಾಡ್ಬೇಕು, ನಾನು ಯೂಟ್ಯೂಬ್ ಅಲ್ಲಿ ಹೋದ್ರು ಯೂಟ್ಯೂಬರ್ ಆಗ್ಬೇಕು ಅಂತ ಎಷ್ಟೋ ಜನ ಕನ್ಸ್ ಕಾಣ್ತೀರಾ. ಕನ್ಸಾಗಿ ಉಳಿಯುತ್ತೆ, ಡ್ರೀಮ್ ಅಲ್ಲೇ ಇರುತ್ತೆ. ಡ್ರೀಮ್ ಸಕ್ಸಸ್ ಆಗ್ಬೇಕು ಅಂದ್ರೆ ಅದಕ್ಕೆ ಎಫರ್ಟ್ ಹಾಕ್ಬೇಕು, ಎಫರ್ಟ್ ಕಂಟಿನ್ಯೂಸ್ ಆಗಿ ಇರ್ಬೇಕು. ನಾನು ಒಂದಿನ ಬಂದ್ಬಿಟ್ಟು 1 ಪೇಜ್ ಓದಿ ಹೋಗ್ಬಿಟ್ಟು ಅಂದ್ರೆ ಬುಕ್ಸ್ ಮುಗಿಯಲ್ಲ. ವರ್ಷದಲ್ಲಿ ಯಾವ್ದೋ 1 ತಿಂಗಳು ಬಂದ್ಬಿಟ್ಟು ಓದಿ ನಾನು ಜಾಬ್ ಮಾಡ್ತೀನಿ ಅಂದ್ರೆ ಜಾಬ್ ಆಗಲ್ಲ. ವರ್ಷದಲ್ಲಿ ಯಾವತ್ತೋ ಒಂದಿನ ಬಂದ್ಬಿಟ್ಟು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಯೂಟ್ಯೂಬ್ ಅಂತ ನಾನು ಫೇಮಸ್ ಆಗ್ತೀನಿ ಅಂದ್ರೆ ಆಗಲ್ಲ. ಅದಕ್ಕೆ ಕಂಟಿನ್ಯೂಸ್ ಆಗಿ ಸತತ ಪರಿಶ್ರಮ ಇರ್ಬೇಕಾಗುತ್ತೆ, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಬೇಕಾಗುತ್ತೆ, ಅದ್ರ ಜೊತೆಗೆ ನಾಲೆಜ್ ನ ಅಕ್ವೈರ್ ಮಾಡ್ಕೊಳ್ತಾ ಇರ್ಬೇಕಾಗುತ್ತೆ. ನೀವು ಒಂದೇ ಕೆಲಸನ ಯಾವತ್ತು ಮಾಡಿದೀರಾ? ಬೋರ್ ಹೊಡೆಯಲ್ವಾ? ಹಾಗೆ ಜೀವನದಲ್ಲೂ ಕೂಡ ಒಂದ್ರ ಮೇಲೆ ಯಾವಾಗ್ಲೂ ಡಿಪೆಂಡ್ ಆಗಬಾರ್ದು. ಓಕೆ, ನಾನು ಇವಾಗ ಯೂಟ್ಯೂಬ್ ನೇ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಯೂಟ್ಯೂಬ್ ಒಂದೇ ಮಾಡಕ್ಕಾಗತ್ತಾ? ಆಗಲ್ಲ. ಅದ್ರ ಜೊತೆಗೆ ಸ್ಟಡಿನೂ ಮಾಡ್ತಾ ಇರ್ತೀನಿ. ಸ್ಟಡಿ ಒಂದೇ ಮಾಡಕ್ಕಾಗತ್ತಾ? ಇಲ್ಲ. ಅದಕ್ಕೆ ಅರ್ನಿಂಗ್ ಬರೋ ತರ ಏನಾದ್ರು ಒಂದು ಮಾಡ್ಕೋಬೇಕಲ್ಲ. ಬರೀ ಸ್ಟಡಿ ಅಂದ್ರೆ ಆಗಲ್ಲ. ಮೇನ್ ಟಾಪಿಕ್ ಕಡೆ ಬಂದ್ಬಿಡ್ತೀನಿ. ಒಂದಿನ ಬಂದ್ಬಿಟ್ಟು ಒಂದ್ ವಿಡಿಯೋ ಮಾಡಿ ಹೋಗ್ಬಿಟ್ಟು ಅಂದ್ರೆ ಚಾನಲ್ ಗ್ರೋ ಆಗುತ್ತೆ, ನಾನು ಫೇಮಸ್ ಆಗ್ತೀನಿ, ನನ್ನಿಂದ ಅರ್ನ್ ಮಾಡ್ಬೋದು ಅಂತ ಈ ತರ ಮೈಂಡ್ ಸೆಟ್ ಎಲ್ರಿಗೂ ಇರೋದು. ಖಂಡಿತ ಆಗಲ್ಲ ಗುರು. ಇವಾಗ ನನ್ಗೂ ಕೂಡ ಆಗಿಲ್ಲ. 2 ವರ್ಷ ಯೂಟ್ಯೂಬ್ ಅಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ನಾನು ಕನ್ಸಿಸ್ಟೆನ್ಸಿ ಆಗಿ ಯೂಟ್ಯೂಬ್ ಅಲ್ಲಿ ಯಾವತ್ತೂ ನಾನಿಲ್ಲ. ಇವಾಗ ನನ್ನ ಜೀವನದಲ್ಲೂ ಕೂಡ ಕನ್ಸಿಸ್ಟೆನ್ಸಿ ಆಗಿಲ್ಲ. ನಾನು ಆನೆಸ್ಟ್ ಆಗಿ ಹೇಳ್ತೀನಿ ಅಂಡ್ ಬಿ ಹಂಬಲ್ ಆಗಿ ಇರ್ಬೇಕು ಯಾವಾಗ್ಲೂ ಜೀವನದಲ್ಲಿ. ಅಂಡ್ ನಾನು ಹಂಬಲ್ ಆಗಿದ್ದೀನಿ ಅಂಡ್ ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ನನ್ನ ಕನ್ಸಿಸ್ಟೆನ್ಸಿ ನಾನು ಸ್ಟಡಿಯಲ್ಲೂ ಕೂಡ ಇರಲಿಲ್ಲ, ಯೂಟ್ಯೂಬ್ ಅಲ್ಲೂ ಕೂಡ ಇರಲಿಲ್ಲ. ಇವಾಗ ಸ್ಟಡಿಯಲ್ಲಿ ಕನ್ಸಿಸ್ಟೆಂಟ್ ಆಗಿದ್ದೀನಿ, ಬಟ್ ಯೂಟ್ಯೂಬ್ ಅಲ್ಲಿ ಇಲ್ಲ. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಅಲ್ಲಿ ಇನ್ಮೇಲೆ ಕನ್ಸಿಸ್ಟೆನ್ಸಿ ಆಗಿರ್ಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ಲೈಫ್ ಚೇಂಜ್ ಮಾಡೋಕ್ಕೋಸ್ಕರ. ನ್ಯೂ ವ್ಯೂ ಅಂದ್ರೆ ನನ್ನಲ್ಲಿರೋ ನನ್ನ ಹೊಸತನ, ನನ್ನಲ್ಲಿ ಅಡಗಿರೋ ನನ್ನನ್ನ ಆಚೆ ತರಗೋಸ್ಕರ ಈ ವಿಡಿಯೋ ಅಡಿಪಾಯ ಆಗಿರುತ್ತೆ. ನೆಕ್ಸ್ಟ್ ನಾನು ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗ್ತೀನಿ. ಆ ವರ್ಕ್ ನ ಟ್ರಾನ್ಸ್ಫಾರ್ಮರ್ ನ ನೀವು ನೋಡ್ತಾ ಹೋಗ್ತೀರಾ. ಅದಕ್ಕೆ ಫಸ್ಟ್ ನಾನು ಈ ಕಂಫರ್ಟ್ ಜೋನ್ ಇಂದ ಆಚೆ ಬರ್ಬೇಕು. ನಿನ್ಗೂ ಕೂಡ ಕಂಫರ್ಟ್ ಜೋನ್ ಇದೆ ಅಂತ ನೀವು ಕೇಳ್ಬೋದು. ಎಸ್, ನನ್ಗೂ ಕೂಡ ಕಂಫರ್ಟ್ ಜೋನ್ ಇದೆ. ಫ್ಯಾಮಿಲಿ ಕಂಫರ್ಟ್ ಜೋನ್. ಅಪ್ಪ ಏನಂತಾರೆ, ಅಮ್ಮ ಏನಂತಾರೆ, ನಾನು ಈ ಯೂಟ್ಯೂಬ್ ಮಾಡಿದ್ರೆ ಬೈತಾರ? ಇಲ್ಲ. ಹೌದು ಗುರು, ಆಬ್ವಿಯಸ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಹೋಗುದು ಉಪ ಹಾಕ್ಸ್ಕೊಂಡು ಕ್ಯಾರ
ಸತ್ತೋಗೋ ತರ ಬೈಸ್ಕೊಂಡು ಏನೇನೋ ಹೋಗ್ಬಿಡಿದೆ. ಸೊ ಅದೊಂದ್ ಕತೆ ದೊಡ್ಡದಿದೆ, ಆಮೇಲೆ ಹೇಳೋಣ, ನಿಮ್ ಜೊತೆ ಹಂಚ್ಕೊಳ್ಳೋಣ. ನಾನು ಹಿಡ್ಕೊಂಡು ಅಂಡ್ ನೀವು ಕೂಡ, ಪ್ರತಿಯೊಬ್ರು ಕೂಡ ಕಂಫರ್ಟ್ ಝೋನ್ ಇಂದ ಆಚೆ ಬರ್ಬೇಕು. ಎಸ್, ನನ್ಗೂ ಕೂಡ ಫಿಯರ್ನೆಸ್ ಇದೆ. ಈ ಸದ ನಾನು ವಿಡಿಯೋ ಮಾಡ್ಬೇಕು ಅಂದ್ರೆ ನನಗೂ ಕೂಡ ಸ್ವಲ್ಪ ಒಳಗಡೆ ಭಯ ಆಗ್ತಾ ಇತ್ತು. ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ನನ್ಗೆ ಅಷ್ಟೊಂದು ಭಯ ಇಲ್ಲ. ನಾನು ಈಸಿಲಿ ನಾನು ಕ್ಯಾಮ್ರಾ ಜೊತೆ ನಾನು ಫ್ರೆಂಡ್ಲಿ ಆಗಿ ಮಾತಾಡಬಲ್ಲೆ. ಇನ್ನೂ ಸ್ವಲ್ಪ ಬಿಲ್ಡಪ್ ಆಗ್ಬೇಕು, ನನ್ನಲ್ಲಿ ನಾಲೆಜ್ ಕೂಡ ಇನ್ನೂ ಸ್ವಲ್ಪ ಇನ್ಕ್ರೀಸ್ ಆಗ್ಬೇಕು. ಸೊ ನೀವು ಏನಾದ್ರು ಒಂದು ಕೆಲಸ ಮಾಡಕ್ ಹೋದ್ರೆ ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರುತ್ತೆ. ನಿಮ್ಗೆ ಏನಾದ್ರು ಒಂದು ಯಾರಾದ್ರೂ ಬ್ಯಾಡ್ ಕಾಮೆಂಟ್ ಮಾಡ್ಬಿಟ್ಟು ಹೋಗ್ತಿರ್ತಾರೆ. ಸೊ ಇವಾಗ್ಲೂ ಕೂಡ ಆ ತರ ನಾಯ್ಸ್ ಇದೆ, ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಾ ಇದೆ, ಮನೇಲಿ ಮಾತಾಡ್ತಾ ಇದ್ದಾರೆ. ಈ ಎಲ್ಲಾನು ಇಟ್ಕೊಂಡು ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಇದೇ ನನ್ನ ಮೇನ್ ಇಂಟೆನ್ಷನ್. ಸೊ ನಾನು ಫಸ್ಟ್ ಕಂಫರ್ಟ್ ಝೋನ್ ಇಂದ ಆಚೆ ಬರ್ಬೇಕಾಗಿದೆ. ಎಸ್ ಗುರು, ನೀನು ಕೂಡ ಕಂಫರ್ಟ್ ಝೋನ್ ಅಲ್ಲಿ ಇದ್ದೀರಾ ಅಂತ ಕೇಳ್ಬೋದು. ಎಸ್, ನಾನು ಕೂಡ ಕಂಫರ್ಟ್ ಝೋನ್ ಅಲ್ಲಿ ಇದ್ದೀನಿ. ಆ ಕಂಫರ್ಟ್ ಝೋನೇ ನನ್ನ ಫ್ಯಾಮಿಲಿ. ಎಸ್, ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ ಅಂದ್ರೆ ಏನೋ ಒಂದ್ ದೊಡ್ಡ ಕೊಲೆ ಮಾಡಿದೀನಿ ಅನ್ನೋ ತರ, ಕೊಲೆ ಗಿಲೆ ಮಾಡ್ಬಿಡ್ತೀನಿ ಅನ್ನೋ ತರ ನನ್ಗೆ ಸಪೋರ್ಟ್ ಮಾಡಲ್ಲ. ಯೂಟ್ಯೂಬ್ ಮಾಡ್ತಾನೆ, ಯೂಟ್ಯೂಬ್ ಓದೋದ್ ಬಿಟ್ಟು ಅದು ಬಿಟ್ಟು ಇವ ಏನೋ ನೌಕರಿ ಮಾಡಂದ್ರೆ ಯೂಟ್ಯೂಬ್ ಮಾಡಕ್ ಹೋಗ್ತಾನಂತೀವಿ. ಇಷ್ಟೊಂದೆಲ್ಲ ಬೈತಿರ್ತಾರೆ. ಅದೇನೇ ಇರ್ಲಿ, ನೆಕ್ಸ್ಟ್ ಬರೋ ದಿನದಲ್ಲಿ ನನ್ನ ಜರ್ನಿ ಬಗ್ಗೆ ಮಾತಾಡ್ತಾ ಇರ್ತೀನಿ. ನೀವು ಯಾವಾಗ ಕಂಫರ್ಟ್ ಝೋನ್ ಇಂದ ಆಚೆ ಬರ್ತೀರ ನೋಡಿ, ಅವಾಗ ನಿಮ್ಗೆ ಒಂದು ಭಯ ಹುಟ್ಟುತ್ತೆ. ಏನು ಮುಂದಿನೇನು, ಹೆಂಗ್ ಮಾಡೋದು, ಆಚೆ ಬಂದ್ಬಿಟ್ಟು ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಇದೊಂದು ಭಯ ಹುಟ್ಟುತ್ತೆ. ಫಿಯರ್ ಝೋನ್. ನೀವು ಫಿಯರ್ ಝೋನಿಗೆ ಬಂದಾಗ ಭಯದಿಂದ ಕಲಿಯಕ್ ಸ್ಟಾರ್ಟ್ ಮಾಡ್ತೀರಾ. ಲೈಕ್ ಇದರಿಂದ ಹೆಂಗ್ ಆಚೆ ಬರ್ಬೇಕು, ಇದರಿಂದ ಏನ್ ಮಾಡ್ಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಕಲಿತೀರಾ. ನೀವು ಈ ಕಲ್ತ್ ಮೇಲೆ ಏನಾಗುತ್ತೆ, ಫಿಯರ್ ಇಂದ, ಭಯದಿಂದ ನೀವು ಕಲಿಯಕ್ ಸ್ಟಾರ್ಟ್ ಮಾಡ್ತೀರಾ. ಲರ್ನಿಂಗ್ ಝೋನ್ ಆಗುತ್ತೆ. ಲರ್ನಿಂಗ್ ಕಂಟಿನ್ಯೂ ಆಗ್ತಾ ಹೋದಂಗೆ, ಕಲಿತಾ ಹೋದಂಗೆ ನಿಮ್ಮ ಹತ್ರ ಒಂದು ಪ್ರಾವೀಣ್ಯತೆ ಬೆಳೆಯುತ್ತೆ. ಒಂದು ಸಿಚುವೇಶನ್ ನ ಹ್ಯಾಂಡಲ್ ಮಾಡುವಂತ ಒಂದು ಕೌಶಲ್ಯತೆ ನಿಮ್ಮ ಹತ್ರ ಬೆಳೆಯುತ್ತೆ. ಆ ಕೌಶಲ್ಯತೆ ಬೆಳೆದಂಗೆ ಏನಾಗುತ್ತೆ ಅಂದ್ರೆ ಗ್ರೋ ಆಗ್ತೀರಾ. ಅದೇ ಗ್ರೋವಿಂಗ್ ಝೋನ್. ನೀವು ಗ್ರೋ ಆದಂಗೆ ನಿಮ್ಮ ಹತ್ರ ನಿಮ್ಮ ಸೆಲ್ಫ್ ಕಾನ್ಫಿಡೆಂಟ್ ನ ಜಾಸ್ತಿ ಆಗುತ್ತೆ. ನಿಮ್ ಹತ್ರ ಸೆಲ್ಫ್ ಸ್ಕಿಲ್ಸ್ ನ ಜಾಸ್ತಿ ಆಗುತ್ತೆ. ಸ್ಕಿಲ್ಸ್, ಕಾನ್ಫಿಡೆಂಟ್ ಅಂಡ್ ನಿಮ್ಮ ಹತ್ರ ಇರುವಂತ ಕೌಶಲ್ಯ, ಪ್ರಾವೀಣ್ಯತೆ ಹೆಚ್ಚಾದಾಗ ನೀವು ಸಕ್ಸಸ್ ನ ಹಾದಿಗೆ ಬರ್ತೀರಿ. ಗ್ರೌತ್ ಝೋನ್ ದಾಟಿದ್ರೆ ನೀವು ಸಕ್ಸಸ್. ಈ ಸಕ್ಸಸ್ ನ ಪಡ್ಕೋಬೇಕು ಅಂದ್ರೆ ನೀವು ಮೈಂಡ್ ಸೆಟ್ ನ ಖಂಡಿತ ಮಾಡ್ಬೇಕಾಗುತ್ತೆ. ಆ ಮೈಂಡ್ ಸೆಟ್ ಗೆ ಒಂದಿನ ತಗೋತೀರಾ. ಇಷ್ಟೆಲ್ಲ ನಾನು ಮಾತಾಡಿದೆ, ನೀವು ಕೂಡ ಅನ್ಬೋದು ನೀನೇನ್ ಮಾಡ್ತೀಯಪ್ಪ ಅಂತ. ಎಸ್, ಈ ವಿಡಿಯೋ ನ್ಯೂ ಯು ಆಗೋದಕ್ಕೆ, ಅಂದ್ರೆ ನನ್ನಲ್ಲಿರೋ ನನ್ನ ಆಚೆ ತರೋದಕ್ಕೆ ಇದು ಅಡಿಪಾಯ ಆಗಿರುವಂತ ವಿಡಿಯೋ. ನಾನು 1095 ದಿನಗಳ ಚಾಲೆಂಜ್ ತಗೋತಾ ಇದ್ದೀನಿ. ಸಡನ್ ಆಗಿ ಶಾಕ್ ಆಗ್ಬೋದು. ಲಂಪ್ಸಮ್ ಅಮೌಂಟ್ ಡೇಸ್ ನ ಫಿಗರ್ ನೋಡಿ ನೀವು ಏನ್ ಗುರು ಇವನ್ ಮಾಡ್ತಾನ ಅಂತ ನೀವು ಅನ್ಬೋದು. ಎಸ್, ನಾನು ಮಾಡೇ ಮಾಡ್ತೀನಿ. ಐ ಹ್ಯಾವ್ ಕಾನ್ಫಿಡೆಂಟ್. ನನಗೆ ನನ್ನ ಮೇಲೆ ನಂಬಿಕೆ ಇದೆ. ನಾನು ಯಾವುದೇ ಸೆಕ್ಟರ್ ಅಲ್ಲಿ ಹೋದ್ರು ಕೂಡ ನೆವರ್ ಗಿವ್ ಅಪ್. ಸೊ ಇವನ್ ಯೂಟ್ಯೂಬ್ ಅಲ್ಲಿ ನಾನು ನೆವರ್ ಗಿವ್ ಅಪ್ ಇನ್ಮೇಲಿಂದ ಆಗ್ತೀನಿ. ಐ ವಿಲ್, ಐ ಕ್ಯಾನ್. ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಬ್ರೂಸ್ಲಿ ಒಂದ್ ಮಾತು ಹೇಳ್ತಾರೆ, ಎಲ್ರಿಗೂ ಗೊತ್ತಿರುತ್ತೆ. ಅವರು ಇಂಟರ್ವ್ಯೂ ಅಲ್ಲಿ ಒಂದ್ ಮಾತು ಹೇಳ್ತಾರೆ. ಆ ಒಂದ್ ಮಾತೆ ನನಗೆ ಯೂಟ್ಯೂಬ್ ಮಾಡಕ್ಕೆ, ಒಳ್ಳೆ ಎಕ್ಸಿಸ್ಟೆನ್ಸಿ ಆಗಿ ಬರೋಕೆ ನನಗೆ ಅದೊಂದು ಪ್ರೇರಣೆ. ಏನ್ ಹೇಳ್ತಾರೆ ಅಂದ್ರೆ, ನೀವು ತಪ್ಪಿ ನಿಮ್ ಕನ್ಸಲ್ಲೂ ಕೂಡ ನಿಮ್ ಬಗ್ಗೆ ನೀವು ನೆಗೆಟಿವ್ ಆಗಿ ಆಲೋಚಿಸಬಾರ್ದು ಅಂತ. ಎಸ್, ಮೈಂಡ್ ಗೆ ಗೊತ್ತಿರಲ್ಲ ಯಾವ್ದು ನೆಗೆಟಿವ್ ಯಾವ್ದು ಪಾಸಿಟಿವ್ ಅಂತ. ನೀವು ಏನ್ ಫೀಲ್ ಮಾಡ್ತಾ ಹೋಗ್ತೀರಾ ಅದನ್ನ ಅದು ಗ್ರಾಸ್ ಮಾಡ್ಕೊಳತ್ತೆ, ಅದನ್ನ ಕ್ಯಾಚ್ ಮಾಡ್ಕೊಳ್ತಾ ಹೋಗುತ್ತೆ. ನನ್ ಕೈಲಿ ಆಗತ್ತೆ ಅಂದ್ರೆ ಎಸ್ ಐ ಕ್ಯಾನ್ ಅಂತೀರಾ. ಐ ಕಾಂಟ್ ಅಂದ್ರೆ ನನ್ ಕೈಲಿ ಆಗಲ್ಲ. ಈ ತರ ಯೋಚನೆಗಳು ಬರ್ತಾ ಹೋಗ್ತವೆ. ಸೊ ಆ ಯೋಚನೆನ ಸೈಡ್ಗೆ ಇಟ್ಬಿಟ್ಟು ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದೆ, ಐ ಆಮ್ ಗೋಯಿಂಗ್ ಟು ವಿನ್. ಐ ಆಮ್ ಗೋಯಿಂಗ್ ಟು ವಿನ್ ಎಮೋಷನಲಿ, ಐ ಆಮ್ ಗೋಯಿಂಗ್ ಟು ವಿನ್ ಫಿಸಿಕಲಿ, ಐ ಆಮ್ ಗೋಯಿಂಗ್ ಟು ವಿನ್ ಮೆಂಟಲಿ, ಐ ಆಮ್ ಗೋಯಿಂಗ್ ಟು ವಿನ್ ಇನ್ ರಿಲೇಶನ್ಶಿಪ್, ಐ ಆಮ್ ಗೋಯಿಂಗ್ ಟು ವಿನ್ ಇನ್ ಕರಿಯರ್, ಐ ಆಮ್ ಗೋಯಿಂಗ್ ಟು ವಿನ್ ಸ್ಪಿರಿಚುವಲಿ, ಐ ಆಮ್ ಗೋಯಿಂಗ್ ಟು ವಿನ್. ನಾನು ನಿಮ್ಗೆ ಒಂದು ಅಡ್ವೈಸ್ ಕೊಡ್ತೀನಿ. ಡೋಂಟ್ ಜಸ್ಟ್ ವಾಚ್ ಮಾಡಿ ಅಷ್ಟೇ ಬಿಡಕ್ ಹೋಗ್ಬೇಡಿ. ಡಿಸೈಡ್ ಆರ್ ಸ್ಟೇ ಲಾಸ್ಟ್ ವಿತ್ ದಿ ರೆಸ್ಟ್. ಇದ್ರ ಮೇಲೆ ನಿಮ್ ಇಷ್ಟ. ನಾನ್ ನೆಕ್ಸ್ಟ್ ಪ್ರಿಪರೇಷನ್ ಯಾವ ತರ ಮಾಡ್ಬೇಕು, UPSC ಪ್ರಿಪರೇಷನ್ ನನ್ನ ಗುರಿ, ನನ್ನ ಕನಸು, ನನ್ನ ಡ್ರೀಮ್. IPSC ಇಸ್ ಮೈ ಡ್ರೀಮ್. ಇದನ್ನ ಹೇಳಿದಾಗ ನನ್ಗೆ ತುಂಬಾ ಜನ ಬೈದ್ಬಿಟ್ಟಿದ್ದಾರೆ, ಅಥವಾ ತುಂಬಾ ಜನ ಹೀಗಾಳ್ಸ್ಬಿಟ್ಟಿದ್ದಾರೆ. UPSC ನೋಡೋ, UPSC ಸ್ಟೂಡೆಂಟ್ ಬಂದ ಇವನು, UPSC ಆಸ್ಪಿರೆಂಟ್ ಬಂದ ನೋಡೋ, ಯೂಟ್ಯೂಬರ್ ಬಂದ್ ನೋಡೋ, ಯೂಟ್ಯೂಬರು ಇವನೇ ನೋಡೋ, ಯೂಟ್ಯೂಬರು ನಮ್ಮೂರ್ ಯೂಟ್ಯೂಬರು. ಈ ತರ ಬೇಜಾನ್ ಮಾತುಗಳು ಮಾತಾಡ್ಬಿಟ್ಟಿದ್ದಾರೆ. ಆಯ್ಕೆ ನಿಮ್ ಕೈಲಿದೆ. ಜನ ಮಾತಾಡ್ತಾರೆ, ನೀನ್ ಏನ್ ಮಾಡಿದ್ರು ಮಾತಾಡ್ತಾರೆ, ಒಳ್ಳೇದ್ ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ ಮಾಡಿದ್ರು ಮಾತಾಡ್ತಾರೆ. ಜನರ ಬಗ್ಗೆ ನೀನ್ ಯೋಚನೆ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ. ನಾನು ಈ ದಿನ ವಿಡಿಯೋ ಮಾಡಕ್ ಆಗದೆ ಇರುವಂತ ಒಂದು ಸಿಚುವೇಶನ್ ಕೂಡ ಬಂದು ತಲುಪಿದ್ದೆ ಇದೇ ಜನರಿಂದ. ಈ ಜನರು ಹೆಂಗಂದ್ರೆ ಒಂಥರ ಟಾಕ್ಸಿಕ್ ಮೈಂಡ್ ಇರ್ತಾರೆ. ನಿಮ್ ಮೈಂಡ್ ಅಲ್ಲಿ ಇರೋದನ್ನ ಬಳಸಾಕ್ತಾರೆ, ಹೊಸತನ ತುಂಬ್ತಾರೆ. ನಾನ್ ಕೈಲಿ ಆಗಲ್ಲ ಅನ್ನೋ ಇಂಟೆನ್ಷನ್ ನಿಮ್ ಹತ್ರ ಹುಟ್ಟಿಸೋ ತರ ಮಾಡ್ತಾರೆ. ಸೊ ಅದು ಒಂಥರ ಇಂಟೆನ್ಸ್ ಅಲ್ಲಿ ಮೈಂಡ್ ಕಿಲ್ಲಿಂಗ್ ಅಂತ ಕರೀತಾರೆ. ಅದು ಯಾರಿಗೂ ರೈಟ್ಸ್ ಇಲ್ಲ. ಒಬ್ಬನಿಗೆ ಬೆಳೆಸಕ್ ಆಗಲ್ಲ ಅಂದ್ರೆ ಅವನನ್ನ ತುಳಿಯೋ ಅಧಿಕಾರ ಕೂಡ ಯಾರಿಗೂ ಇಲ್ಲ. ಇವನ್ ನನ್ಗೂ ಕೂಡ ಇಲ್ಲ. ಇವನ್ ನಿಮ್ಗೆ ಬೆಳೆಸೋಕ್ ನನ್ ಕೈಲಿ ಆಗಲ್ಲ ಅಂದ್ರೆ ಅದನ್ನ ತುಳಿಯೋಕು ನನ್ನ ಹತ್ರ ಅಧಿಕಾರ ಇಲ್ಲ ತಾನೇ. ಸೊ ಇದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಮೈಂಡ್ ತುಂಬಾ ಜನ ನನ್ನ ಜೀವನದಲ್ಲಿ ತುಂಬಾ ಜನ ಆಟ ಆಡಿ ಹೋಗ್ಬಿಟ್ಟಿದ್ದಾರೆ. ನಾನೇನು ಅನ್ನಲ್ಲ. ಭಗವದ್ಗೀತೆಯಲ್ಲಿ ಒಂದು ಉಲ್ಲೇಖ ಇದೆ, ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ. ಅಂಡ್ ನಿಮ್ ಕೆಲ್ಸದ ಮೇಲೆ ನಿಮ್ಗೆ ಹಂಬಲ್ ಆಗಿರ್ಲಿ, ನೀವು ಮಾಡೋ ಕೆಲಸ ನಿಮ್ಗೆ ಹಂಬಲ್ ಆಗಿರ್ಲಿ. ಅಂಡ್ ನೀವು ಯಾವ್ದೇ ಒಂದ್ ಕೆಲಸ ಮಾಡಕ್ ಹೋದ್ರಿ, ಅಥವಾ ಯಾವ್ದೇ ಒಂದ್ ಕಾರ್ಯ ಮಾಡಕ್ ಹೋಗ್ರಿ, ಅಥವಾ ಯಾವ್ದೇ ಒಂದ್ ಕರ್ಮ ಮಾಡಕ್ ಹೋಗ್ರಿ, ಅದ್ರ ಮೇಲೆ ನಿರೀಕ್ಷೆ ಇಲ್ಲದೆ ನೀವು ಕೆಲಸ ಮಾಡ್ಬೇಕು. ಲೈಕ್ ನಾನು ಇವಾಗ ಯೂಟ್ಯೂಬ್ ನ ಮಾಡಿದೆ, ಈ ವಿಡಿಯೋ ಮಾಡ್ಬಿಟ್ಟು ನಾನು ಹಾಕಿದೆ. ಇದಕ್ಕೆ ನನ್ ರೀಚ್ ಸಿಗ್ಬೇಕು, ಇಷ್ಟು ರೀಚ್ ಆಗ್ಬೇಕು, ನನ್ಗೆ ಇದರಿಂದ ಇಷ್ಟು ಅರ್ನಿಂಗ್ ಬರ್ಬೇಕು. ಈ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಹೋಗ್ಬೇಡಿ.
ಜೀವನದಲ್ಲಿ ಎಕ್ಸೆಪ್ಟೇಷನ್ ಇಟ್ಕೊಂಡಷ್ಟು ನಿಮಗೆ ನೋವುಗಳಾಗೋದು ತುಂಬಾ ಅಂದ್ರೆ ತುಂಬಾ ಸಹಜ. ಎಷ್ಟು ಎಕ್ಸೆಪ್ಟೇಷನ್ ಇಟ್ಕೋತೀರಾ ಅಷ್ಟು ನೋವುಗಳು ಜಾಸ್ತಿ ಆಗುತ್ತೆ. ಎಕ್ಸೆಪ್ಟೇಷನ್ ನ ಬಿಟ್ಟು ನೀವು ಕೆಲಸ ಮಾಡ್ಬೇಕಾಗುತ್ತೆ. ಅದಕ್ಕೆ ಅಂತಾನೆ ಭಗವದ್ಗೀತೆ ತುಂಬಾ ಇಂಪಾರ್ಟೆಂಟ್. ನಾನು ಭಗವದ್ಗೀತೆನ ಓದಿದ್ದೀನಿ ಅಂಡ್ ಇನ್ಮೇಲೆ ರಿಪೀಟ್ ಆಗಿ ಓದ್ತಾ ಇರ್ತೀನಿ. ಭಗವದ್ಗೀತೆ ನನಗೆ ಒಂಥರ ಪೀಸ್ ಮೈಂಡ್ ನ ತಂದು ಕೊಡೋಕೆ ತುಂಬಾ ಹೆಲ್ಪ್ ಮಾಡಿರುವಂತಹ ಒಂದು ಗ್ರಂಥ. ಎಷ್ಟು ಓದ್ತಿರೋ ಅಷ್ಟು ನಿಮ್ಮಲ್ಲಿ ನಾಲೆಡ್ಜ್ ಬಿಲ್ಡ್ ಆಗುತ್ತೆ, ಸ್ಪಿರಿಚುವಲಿ ನಾಲೆಡ್ಜ್ ಬಿಲ್ಡ್ ಆಗುತ್ತೆ, ಎಮೋಷನಲಿ ನೀವು ಕೂಡ ಸ್ಟ್ರಾಂಗ್ ಆಗ್ತೀರಾ, ಫಿಸಿಕಲಿ ಸ್ಟ್ರಾಂಗ್ ಆಗೋಕೆ ನಿಮ್ಗೆ ಒಂದು ಮೆಂಟಲಿ ಬಿಲ್ಡ್ ಮಾಡೋಕೆ ನಿಮ್ಗೆ ಭಗವದ್ಗೀತಾ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಯಾರ್ಯಾರೆಲ್ಲ ಭಗವದ್ಗೀತಾ ಓದಿಲ್ಲ ಓದಕ್ ಟ್ರೈ ಮಾಡಿ, ಓದಿ ಕನ್ಸಿಸ್ಟೆನ್ಸಿ ಆಗಿ ಡೈಲಿ ನೀವು ಓದ್ಬೇಕಾಗತ್ತೆ. ನಾನು ಧಾರವಾಡದಲ್ಲಿದ್ದಾಗ ಡೈಲಿ ನನ್ನ UPSC ಡೈಲಿ ರೂಟೀನ್ ಬ್ಲಾಗ್ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಅಲ್ಲಿ ಭಗವದ್ಗೀತಾ ಓದೋದನ್ನ ನೋಡ್ತಿರ್ಬೋದು. 5 ದಿನ ಏನೋ ವಿಡಿಯೋ ಮಾಡಿ ಹಾಕಿದೆ, ಆಮೇಲೆ ಹಾಕ್ಲಿಲ್ಲ. ಕನ್ಸಿಸ್ಟೆನ್ಸಿ ಆಗಿ ನಾನು ವಿಡಿಯೋ ಮಾಡಕ್ ಆಗ್ಲಿಲ್ಲ. ಹಾಗಂತ ನಾನು ಕನ್ಸಿಸ್ಟೆನ್ಸಿ ಆಗಿ ಸ್ಟಡಿನ ಮಾಡಿಲ್ಲ ಅಂತ ಅಲ್ಲ, ಸ್ಟಡಿಯಲ್ಲಿ ಕನ್ಸಿಸ್ಟೆನ್ಸಿ ಆಗಿ ಇದ್ದೀನಿ, ಬಟ್ ಯೂಟ್ಯೂಬ್ ಅಲ್ಲಿ ಇಲ್ಲ. ಯೂಟ್ಯೂಬ್ ಅಲ್ಲಿ ನನಗೆ ಇರಕ್ಕೂ ಕೂಡ ಆಗ್ಲಿಲ್ಲ. ವಿಡಿಯೋ ಎಡಿಟಿಂಗ್ ಮಾಡು, ಅಪ್ಲೋಡ್ ಮಾಡು, ಅದು ಮಾಡು, ಇದು ಮಾಡು, ಈ ತರದಲ್ಲಿ ನನಗೆ. ಸೊ ಇನ್ಮೇಲಿಂದ ನಾನು ಕಂಟಿನ್ಯೂ ಆಗಿ ಯೂಟ್ಯೂಬ್ ಅಲ್ಲಿ ಕೂಡ ಡೈಲಿ ವ್ಲಾಗ್ಸ್ ನ ಹಾಕ್ತಾ ಇರ್ತೀನಿ. ಲೈಕ್ ಯಾವ ತರ ಅಂದ್ರೆ, ನಾನು ಧಾರವಾಡ ಬಿಟ್ಟು ನಮ್ಮ ಹಳ್ಳಿಗೆ ಬಂದಾಯ್ತು, ಅಂದ್ರೆ ನಮ್ಮ ಮನೆಗೆ, ನಮ್ಮ ಊರಿಗೆ ಬಂದಾಯ್ತು. ನನ್ನ UPSC ಜರ್ನಿ ಪ್ರಿಪರೇಷನ್ ಸ್ಟ್ರಾಟಜಿ ನನ್ನ ಹಳ್ಳಿಲೇ ಅಂದ್ರೆ ನನ್ನ ಗ್ರಾಮದಲ್ಲಿನೇ ಸಾಗ್ತಾ ಇರುತ್ತೆ ಇನ್ಮೇಲಿಂದ. ನಾನು ನಮ್ಮ ಹೊಲದಲ್ಲೇ ಇದ್ಕೊಂಡು UPSC ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ, ಇಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಡೈಲಿ ರೂಟೀನ್ ವ್ಲಾಗ್, UPSC ಡೈಲಿ ರೂಟೀನ್ ವ್ಲಾಗ್ ಅಂಡ್ ವಿತ್ ಫಿಟ್ನೆಸ್ ಹೋಮ್ ವರ್ಕೌಟ್ ಮಾಡ್ಕೊಂಡು ನಿಮ್ಮ ಬಾಡಿ ಟ್ರಾನ್ಸ್ಫಾರ್ಮರ್ ಮಾಡೋದು ಹೇಗೆ ಅಂತ. ಫಾರ್ಮಿಂಗ್ ಬಗ್ಗೆ ಸಂಪೂರ್ಣವಾಗಿ ಕೃಷಿಯಲ್ಲಿ ನನಗೆ ಅಷ್ಟೊಂದು ನಾಲೆಜ್ ಇಲ್ಲದೆ ಇರಬಹುದು, ಬಟ್ ನಾನೊಬ್ಬ ಕೃಷಿಕನ ಮಗನಾಗಿ ಬೆಳೆಗಳಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿ ವಿತ್ ಫಾರ್ಮಿಂಗ್, UPSC ಪ್ರಿಪರೇಷನ್ ವಿತ್ ಫಾರ್ಮಿಂಗ್ ಪ್ಲಸ್ ಬಾಡಿ ಟ್ರಾನ್ಸ್ಫಾರ್ಮರ್ ಬಗ್ಗೆ ನಾನು ಇನ್ಮೇಲೆ ರೆಗ್ಯುಲರ್ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ನಾನು 1ನೇ ತಾರೀಕು ಅಂದ್ರೆ ಅಕ್ಟೋಬರ್ 1ನೇ ತಾರೀಕಿಂತ ಈ ಚಾಲೆಂಜ್ ನ್ಯೂ ಚಾಲೆಂಜ್ ಇದೆಯಲ್ಲ, 1095 ಡೇಸ್ ನ ಚಾಲೆಂಜ್, ಸರಿಸುಮಾರು 3 ವರ್ಷಗಳ ಕಾಲ. 2025 ಮುಗಿತಾ ಬಂತು, ಇನ್ 90 ದಿನ ಉಳಿದಿರೋದಷ್ಟೇ 2026ಕ್ಕೆ. 2026ರಿಂದ ಬರೋ 3 ವರ್ಷದಲ್ಲಿ ನಾನು ಏನಾಗಿರ್ತೀನಿ ಅಂತ ಈ ವಿಡಿಯೋ ಡಿಸೈಡ್ ಮಾಡುತ್ತೆ. ಅಂಡ್ ಇವತ್ತು ತಗೊಂಡಿರುವಂತ ಈ ಚಿಕ್ಕ ನಿರ್ಧಾರ ಡಿಸೈಡ್ ಮಾಡುತ್ತೆ ನೀನ್ ಏನಾಗ್ತೀಯಾ, ನೀನ್ ಏನು ಅಂತ. ಇನ್ನೊಂದು ಕೂಡ ಒಂದು ಮೈಂಡ್ ಸೆಟ್ ಇದೆ. ನೀವು ಆಗ್ಬೇಕು ಅಂದ್ರೆ ಒಂದಿಷ್ಟು ಟೈಮ್ ಸೆಟ್ ನ ಮಾಡ್ಕೋಬೇಕಾಗುತ್ತೆ, ಟೈಮ್ ಸ್ಟ್ರಾಟಜಿನ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ 8+8+8+ ಥಿಯರಿನ ನಾನು ಮಾಡ್ಕೋಬೇಕು. ಆ ರೂಲ್ ನಾನು ಕಂಪ್ಲೀಟ್ ಆಗಿ ಮಾಡ್ತೀನಿ. ಟೈಮ್ ಟೇಬಲ್ ನ ಎಲ್ಲ ಮಾಡ್ಕೊಂಡು ನಾನು ಇಲ್ಲೇ ಹೊಲದಲ್ಲೇ ಇದ್ಕೊಂಡು UPSC ಪ್ರಿಪರೇಷನ್ ಅಂಡ್ ಫಾರ್ಮಿಂಗ್ ವಿತ್ ಬಾಡಿ ಟ್ರಾನ್ಸ್ಫಾರ್ಮರ್ ನ ಹೋಮ್ ವರ್ಕೌಟ್ ಜೊತೆ ಹೆಂಗ್ ಮಾಡ್ಬೋದು. ಒಬ್ಬ ಹಳ್ಳಿ ಹುಡುಗ ಕೂಡ UPSC ಮಾಡಕ್ಕಾಗತ್ತಾ? ಹಳ್ಳಿ ಹುಡುಗ ಕೂಡ ಜಿಮ್ ಹೋಗ್ದೇನೆ ಬಾಡಿ ಟ್ರಾನ್ಸ್ಫಾರ್ಮರ್ ಮಾಡ್ಬೋದಾ? ಮತ್ತೆ ಒಬ್ಬ ಹಳ್ಳಿ ಹುಡುಗ ಮನ್ಸ್ ಮಾಡಿದ್ರೆ ಏನೆಲ್ಲ ಮಾಡ್ಬೋದು ಅಂತ ನಿಮ್ಗೆ ತೋರ್ಸ್ಕೊಡ್ತಾ ಹೋಗ್ತಿರ್ತೀನಿ. ಅಂಡ್ ಇನ್ಮೇಲೆ ನಾನು ಪ್ರತಿ ದಿನಾನು ಒಂದಿನಾನು ಸ್ಕಿಪ್ ಮಾಡ್ದಂಗೆನೆ ಡೈಲಿ ಬ್ಲಾಗ್ಸ್ ನ ಮಾಡ್ತಾ ಹೋಗ್ತಿರ್ತೀನಿ. ನಾನು ರೀಸೆಂಟ್ ಆಗಿ ತಂದಿರುವಂತ ಮೊಬೈಲು ಅದು ಹಾಳಾಯ್ತು. ಅದೇನೋ ಅಂತಾರಲ್ಲ, ಟೈಮ್ ಚೆನ್ನಾಗಿಲ್ದೇ ಇದ್ದಿದ್ರೆ ನಾವು ಏನ್ ಮಾಡಿದ್ರು ಕೂಡ ಸೊ ಏನು ಮಾಡಕ್ಕಾಗಲ್ಲ. ನಾನು ಟೈಮ್ ಮ್ಯಾನೇಜ್ಮೆಂಟ್ ನ ಹೇಗ್ ಮಾಡ್ತೀನಿ, ಟೈಮ್ ಸ್ಟ್ರಾಟಜಿ ಯಾವ ತರ ಇರುತ್ತೆ, ನಾನು ಕಂಪ್ಲೀಟ್ ಆಗಿ ಇಲ್ಲಿ ನಾನು ಹೇಳ್ತೀನಿ. ಸೊ ಅದ್ರಗೋಸ್ಕರ ನಾನು ಫಾಲೋ ಮಾಡೋದು 8+8+8 ರೂಲ್ಸ್ ನ ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. How you even here to the 8+8+8 rules. ನೀವು 8+8+8 ರೂಲ್ಸ್ ನ ನೀವು ಫಾಲೋ ಮಾಡಬೇಕಾಗುತ್ತೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. Distribute your 24 hours into 3 parts. Make a good balance sheet of your life. ನಿಮ್ಮ ಲೈಫ್ ನ ಬ್ಯಾಲೆನ್ಸ್ ಶೀಟ್ ಗುಡ್ ಆಗ್ಬೇಕು ಅಂದ್ರೆ 24 ಗಂಟೆನ 3 ಪಾರ್ಟ್ಸ್ ಆಗಿ ನೀವು ಡಿವೈಡ್ ಮಾಡಬೇಕಾಗುತ್ತೆ. ಅದರಲ್ಲಿ 1 ಪಾರ್ಟ್ 8 hours ಆಫ್ ಗುಡ್ ಸ್ಲೀಪ್. 8 ಗಂಟೆಗಳವರೆಗೆ ಸಂಪೂರ್ಣವಾಗಿ ಪೀಸ್ಫುಲ್ ಆಗಿ ನಿದ್ದೆ ಮಾಡಬೇಕಾಗುತ್ತೆ. 8 hours ಗುಡ್ ಸ್ಲೀಪ್. 8 hours ಹಾರ್ಡ್ ವರ್ಕ್. ಈ 8 hours ಹಾರ್ಡ್ ವರ್ಕ್ ನನ್ಗೆ ಇಂಪಾರ್ಟೆಂಟ್. ಅಂದ್ರೆ ನಾನು ಹಳ್ಳಿಯಲ್ಲಿ ಇದ್ಕೊಂಡು ಪ್ರಿಪರೇಷನ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಮಳೆ ಬರ್ತಾ ಇರುತ್ತೆ. ಇಲ್ಲಿನ ಸಿಚುವೇಶನ್ ಅಲ್ಲಿ ನಾನು ಹಗಲತ್ತು ಸ್ಟಡಿ ಮಾಡ್ಬೇಕಾಗತ್ತೆ. 8 hours ಸ್ಟಡಿ ಮಾಡ್ತೀನಿ, ಫುಲ್ಲಿ ಡೆಡಿಕೇಟೆಡ್ 8 hours. ನಾನು ಅದ್ರಲ್ಲಿ ಕಾಂಪ್ರಮೈಸ್ ಕೊಡಲ್ಲ. ಸ್ಟಡಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಯಾವುದೇ ವಿಷಯದಲ್ಲಿ ಕಾಂಪ್ರಮೈಸ್ ಆಗ್ಬೋದು ಕರೆ. ಈ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಲ್ಲಿ ಅಥವಾ ಯೂಟ್ಯೂಬ್ ಮಾಡೋದ್ರಲ್ಲಿ ಕಾಂಪ್ರಮೈಸ್ ಆಗಿರ್ಬೋದು ಕಡೆ, ಬಟ್ ನಾನು ಸ್ಟಡಿಯಲ್ಲಿ ಎಂದೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಇವನ್ ನಾನು ಹೈಸ್ಕೂಲ್ ಇಂತಾನು ಕೂಡ ನಾನು ಸ್ಟಡಿ ಮೇಲೆ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳೋದಿಲ್ಲ. ಅವಾಗ್ಲೂ ಇವಾಗ್ಲೂ ಯಾವಾಗ್ಲೂ ಕೂಡ ರಿಮೈನಿಂಗ್ 8 hours ಇದೆಯಲ್ಲ, ಸೊ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಅಂಡ್ 8 hours ಶುಡ್ ಬಿ ಸ್ಪೆಂಟ್ ಆನ್ 3F 3H 3S. 3F ಅಂದ್ರೆ ಫ್ಯಾಮಿಲಿ, ಫ್ರೆಂಡ್ಸ್, ಫೇತ್. ಇದ್ರ ಮೇಲೆ ನೀವು ಟೈಮ್ ನ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಅಂಡ್ 3H ಹೆಲ್ತ್, ಹೈಜೀನ್, ಹಾಬಿ. ಇದ್ರ ಮೇಲೆ ನೀವು ಟೈಮ್ ನ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಇನ್ 3S ಸೋಲ್, ಸರ್ವಿಸ್, ಸ್ಮೈಲ್. ಇದ್ರ ಮೇಲೆ ನೀವು ಟೈಮ್ ನ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಇದೆಲ್ಲ ಹೆಂಗ್ ಮಾಡ್ತೀನಿ, ಯಾವ ತರ ಟೈಮ್ ನ ಸೆಟ್ ಮಾಡ್ಕೊಂತೀನಿ, ನನ್ನ ಟೈಮ್ ಸ್ಟ್ರಾಟಜಿ ಯಾವ ತರ ಎಲ್ಲ ಮಾಡ್ಕೊಂತೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ನಾನು ಫಾಲೋ ಮಾಡೋದು 8+8+8 ರೂಲ್ ನ ಎಲ್ಲ ಯಾವ ತರ ಮಾಡಿದೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಪ್ರತಿಯೊಬ್ರು ಕೂಡ ಈ ವಿಡಿಯೋಗೆ ಹೆಲ್ಪ್ ಆಗಿತ್ತು ಅಂತ ಅನ್ಕೋತೀನಿ. ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ನಾನೊಂದು ಸಜೆಷನ್. ನಾನು ಕೂಡ ಹಳ್ಳಿಯಲ್ಲಿ ಇದ್ದು ಬಂದವನು. ಈ ತರ ಡೈಲಾಗ್ ನನ್ಗೆ ಹೊಡೆಯಕ್ಕೆ ಇಷ್ಟ ಇಲ್ಲ. ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟು, ಆಗಲ್ಲ ನನಗೆ ಇಂಗ್ಲಿಷ್ ಬರಲ್ಲ ಅಂತ ಈ ತರ ನಾನು ಮೈಂಡ್ ಸೆಟ್ ಇಟ್ಕೊಂಡು ಕೂತಾನಲ್ಲ. ಎಸ್,
ನಾನು ನಿಮಗೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು SSLC ವರೆಗೂ ನನಗೆ ಇಂಗ್ಲೀಷ್ ಓದಕ್ಕೆ ಬರ್ತಿರ್ಲಿಲ್ಲ. ಈವನ್ PUC ಡಿಗ್ರಿವರೆಗೂ ನನಗೆ ಇಂಗ್ಲೀಷ್ ಪ್ರಾಪರಾಗಿ ಓದಕ್ಕೆ ಬರ್ತಿರ್ಲಿಲ್ಲ. ನಿಮಗೆ ನೆನಪಿರ್ಬೋದು, ಈ SSLC 2018 ಒಂದು ಪೊಯಮ್ ಇತ್ತು, ದಿ ಕ್ವಾಲಿಟಿ ಆಫ್ ಮರ್ಸಿ ಅಂತೇಳಿ. ದಿ ಕ್ವಾಲಿಟಿ ಆಫ್ ಮರ್ಸಿ ಪೊಯಮ್ನ ನಾನು ದೇವರಾಣೆಗೂ ಭಯಪಟ್ಟು ಹಾಕಿಲ್ಲ ಗುರು. ಅದಿ ಅಂತೇಳಿ ಒಂದು ಪದ ಇದೆಯಲ್ಲ, THE, ಅದನ್ನ ಒಂದು ಬಿಟ್ರೆ ನನಗೆ ಬೇರೆ ಏನು ಓದಕ್ಕೆ ಬರ್ತಿರ್ಲಿಲ್ಲ. THE ಅನ್ನೋ ಪದನ ಸ್ಪೆಲ್ಲಿಂಗ್ನ ಭಯಪಟ್ಟು ಹೊಡಿತಾ ಇದ್ದೆ. ಸೊ ದೆನ್ ಸಿಚುವೇಶನ್ ಇಸ್, ಆವಾಗಿನ ಸಿಚುವೇಶನು ನನ್ನ ಇಂಗ್ಲೀಷ್ ಸಿಚುವೇಶನ್ ಆ ಥರ ಆಯಿತು. ಸೊ ಇವಾಗೇನು ಕೂಡ ಅಂಥ ಪರಿ ಏನು ಇಂಪ್ರೂವ್ ಇಲ್ಲ, ಬಟ್ ಕಂಪೇರಿಟಿವ್ಲಿ ಇಟ್ಸ್ ಇಂಪ್ರೂವ್. ನನಗೆ ನಾನು ಬೆಸ್ಟ್ ಅಂತ ನಾನು ಹೇಳ್ಕೊಬೋದು. ಸೊ ಮೆನಿ ಪೀಪಲ್ಸ್ ಆರ್ ಸೇಯಿಂಗ್ ಲೈಕ್ ದಿಸ್ ಒನ್, ಹೇ ಇವನು ಏನು UPSC ಓದ್ತಾನಪ್ಪ, ಹೇ ಇವನು ಯೂಟ್ಯೂಬ್ ಮಾಡ್ತಾನಂತ ನೋಡ. ಸೊ ಇವನು ನೋಡಪ್ಪ ಅವ್ರ ಮನೆಗೆ ಏನೋ ಅಂದ್ರೆ ಇವನು ಒಂದೇನೋ ಮಾಡ್ಕೊಂಡು ಕೂತಾನಂತೆ. ತುಂಬಾ ಜನ ತುಂಬಾ ಮಾತಾಡ್ಬೋದು, ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಬಿಡ್ತೀನಿ. ನಾನು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ನನ್ಗೆ ಯಾರು ಹಿಂಗಂದ್ರು ಕೂಡ ನನ್ಗೆ ಯಾರಿಗೂ ಏನೋ ಅನ್ನಕ್ ಹೋಗಲ್ಲ. ಸೊ ಅದು ಅವರು ಮೈಂಡ್ ಸೆಟ್ನ ತೋರಿಸ್ಕೊಡುತ್ತೆ, ಅವ್ರು ಏನು ಅಂತ ಅವ್ರ ಮಾತುಗಳನ್ನ ಎದ್ದು ತೋರಿಸುತ್ತೆ. ಯಾವುದಕ್ಕೂ ರಿಯಾಕ್ಟ್ ಆಗೋ ಅವಶ್ಯಕತೆ ಇಲ್ಲ. ನನ್ನ ಪ್ರಕಾರ ನೀವು ಯಾವುದಕ್ಕೂ ರಿಯಾಕ್ಟ್ ಆಗಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೈಡ್ ಮಾತಾಡ್ತಾ ಇದ್ದಾರೆ, ಸ್ವಲ್ಪ ನಾಯ್ಸ್ ಬರ್ತಾ ಇದೆ. ನಾನು ಮನೆಯಲ್ಲಿ ಇದ್ಕೊಂಡು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಹೊಲದಲ್ಲಿ ಇರೋ ಸಂಬಂಧ ನನಗೆ ಹೋಗ್ಬಿಟ್ಟು ಎಲ್ಲಾದರೂ ಹೋಗಿ ಒಂದು ಮನೇಲಿ ಹೋಗಿ ಲಾಕ್ ಹಾಕೊಂಡು ನಾಯ್ಸ್ ಬರದಿರೋ ಥರ ವಿಡಿಯೋ ಶೂಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಮ್ಮ ಹತ್ರ ಬಿಲ್ಡಿಂಗ್ ಮನೆ ಇಲ್ಲ. ಸೊ ನಾಯ್ಸ್ ಬರೋದೆ, ಅಡ್ಜಸ್ಟ್ ಮಾಡ್ಕೋಬೇಕು, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಸೊ ನಾನು 2023 ಮೇ 26 ನಾನು ಯೂಟ್ಯೂಬ್ ಬಂದೆ. ಯೂಟ್ಯೂಬ್ ಬಂದು 2-2.5 ವರ್ಷ ಕಳೀತಾ ಇದ್ರು ಕೂಡ ಸೊ ಜನ ಮಾತಾಡ್ತಾನೆ ಇರ್ತಾರೆ. ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ನಿಮ್ ಕೆಲಸ ನೀನ್ ಮಾತಾಡು. ನಾನು ಪ್ರತಿಯೊಬ್ಬರಿಗೂ ನಾವು ಮೆಚ್ಚಕ್ಕಾಗಲ್ಲ. ನಾನು ಎಲ್ರಿಗೂ ಹೋಗ್ಬಿಟ್ಟು ಇಂಪ್ರೆಸ್ ಮಾಡಕ್ಕಾಗಲ್ಲ. ಎಲ್ರಿಗೂ ನಾನು ಇಂಪ್ರೆಸ್ ಮಾಡ್ತೀನಿ ಅನ್ನೋದು ಕೂಡ ಮೂರ್ಖತನ ಅಂತ ಆಗ್ಬಿಡುತ್ತೆ. ಇದೇನು ಒಂಥರ ನೀವು ಅನ್ಬೋದು, ಕೊಬ್ಬು ಜಾಸ್ತಿ ಹಿಂಗೆಲ್ಲ ಮಾತಾಡ್ತೇನೆ ಅಂತ. ಕೊಬ್ಬು ಅಂತೇನಿಲ್ಲ, ಆ ಥರ ಯೋಚನೆ ಮಾಡಕ್ ಹೋಗೋದು, ಇನ್ನೊಬ್ರ ಬೆಲೆ ಜಡ್ಜ್ ಮಾಡೋದು ತಪ್ಪಾಗತ್ತೆ. ನಾನು ಯಾರ ಬಗ್ಗೆನೂ ಜಡ್ಜ್ ಮಾಡಕ್ ಹೋಗಲ್ಲ, ಯಾರಿಗೂ ಕೂಡ ಏನು ಅನ್ನಕ್ ಹೋಗಲ್ಲ. ಅದು ಏನೇ ಇರ್ಲಿ ಅವ್ರಿಗೆ ಬಿಟ್ಬಿಡಿ. ಇನ್ಮೇಲಿಂತ ಕನ್ಸಿಸ್ಟೆನ್ಸಿಯಾಗಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಯೂಟ್ಯೂಬ್ನ ರನ್ ಮಾಡ್ಕೊಂಡು ಹೋಗ್ತೀನಿ. ನನಗೆ ಫೈನಾನ್ಸಿಯಲಿ ಒಂದು ಸ್ವಲ್ಪ ಹಿಂದೆ ಬಿದ್ದಿರೋದ್ರಿಂದ ಧಾರವಾಡ ಬಿಟ್ಟು ನಮ್ಮ ಊರನ್ನ ಸೇರ್ಬೇಕಾಯ್ತು. ಇವನ್ ಧಾರವಾಡಲ್ಲೇ ಇದ್ಕೊಂಡು ನೀನು ಸ್ಟಡಿ ಮಾಡ್ಬೋದು ಅಂತ ಎಷ್ಟೋ ಜನ ಹೇಳ್ಬೋದು, ಬಟ್ ಹೇಳೋರು ಹೇಳ್ತಾರೆ, ಕೇಳೋರು ಕೇಳ್ತಾರೆ. ನನಗೆ ಆಗಲಿಲ್ಲ, ಫ್ಯಾಮಿಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಇಲ್ಲಿಗೆ ಬಂದ್ಕೊಂಡೆ. ಆ್ಯಂಡ್ ಇಲ್ಲಿಗೆ ಬಂದ ಮೇಲೂ ಕೂಡ ನಾನು UPSC ಪ್ರಿಪ್ರೇಷನ್ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವನ್ ಏನಂದರೆ ನನ್ನ ಕೋಚಿಂಗ್ ತೊಗೊಳಕ್ಕಾಗಲಿಲ್ಲ. ಇವನ್ ಮೆಂಟರ್ಶಿಪ್ ತೊಗೊಳಕ್ಕೂ ಕೂಡ ನನ್ನ ಹತ್ರ ಕಾಸಿರಲಿಲ್ಲ, ಆ್ಯಂಡ್ ಇವಾಗೂ ಕೂಡ ಇಲ್ಲ. ಸೊ ಹಾಗಂತೇಳಿ ನಾನು ಯಾರ ಹತ್ರನೂ ಬೇಡಕ್ಕೆ ಹೋಗಲ್ಲ. ಹಾಗಂತ ಹೇಳ್ಬಿಟ್ಟು ನನಗೆ ಅಹಂ ಇದೆ ಅಂತ ನೀವು ಅನ್ಬೋದು. ಯಾರ ಹತ್ರನೂ ಕೇಳಕ್ಕೆ ಹೋಗ್ಬಾರ್ದು, ಹೋಗೋದು ಅಷ್ಟೊಂದು ಒಳ್ಳೇದಲ್ಲ. ಇವಾಗ ಕೊಡ್ತಾರೆ, ನಾಳೆ ಅಂತ ತೋರಿಸ್ತಾರೆ. ಸೊ ಅದ್ರಗೋಸ್ಕರ ನನ್ನ ಮೆಂಟರ್ಶಿಪ್ ದುಡ್ಡನ್ನ ನಾನೇ ಅರ್ನ್ ಮಾಡಿಕೊಂಡು ನಾನು ಮೆಂಟರ್ಶಿಪ್ ತಗೋಬೇಕು ಅಂತ ಸುಮ್ಮನೆ ಸೈಲೆಂಟ್ ಆಗಿ ಕುಂತಿದ್ದೀನಿ. ನೆಕ್ಸ್ಟ್ ಬರೋ ದಿನದಲ್ಲಿ ಎಷ್ಟಾಗುತ್ತೋ ಅಷ್ಟು ಇನ್ನೂ ಹಾರ್ಡ್ ವರ್ಕ್ನ ಮಾಡಿ ಮೆಂಟರ್ಶಿಪ್ನ ತಗೊತೀನಿ. ಯೂಟ್ಯೂಬ್ಗೆ ಬರೋಕೆ ರೀಸನ್, ನನಗೆ ಮೆಂಟರ್ಶಿಪ್ ತಗೊಳಕ್ಕೆ ಒಂದು ಸ್ವಲ್ಪ ದುಡ್ಡು ಅರ್ನ್ ಆದರೂ ಸಾಕು. ನಾನು UPSC ಪ್ರಿಪ್ರೇಷನ್ಗೆ ಒಂದಿಷ್ಟು ಬುಕ್ಸ್ ಎಲ್ಲ ಪರ್ಚೇಸ್ ಮಾಡಬೇಕು, ಅದಕ್ಕೊಂದು ಸ್ವಲ್ಪ ಅಮೌಂಟ್ ಸಿಕ್ಕರೆ ಸಾಕು. ಆ್ಯಂಡ್ ಒಂದು ವೇಳೆ ಜಾಬ್ ಏನಾದರೂ ಸಿಗದೆ ಹೋದರೆ ಒಂದು ಸ್ವಲ್ಪ ಬ್ಯಾಕಪ್ ಅಂತ ಇರಬೇಕಲ್ಲ, ಫೈನಾನ್ಸಿಯಲಿ ಸ್ವಲ್ಪ ಫ್ರೀಡಮ್ ಆಗಿರ್ಬೇಕಲ್ಲ. ಅದ್ರಗೋಸ್ಕರ ಯೂಟ್ಯೂಬ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಇದು ನಂದೇ ಒಂದು ಇಂಟೆನ್ಷನ್. ಕಂಫರ್ಟ್ ಝೋನ್ ಇಂದ ನಾನು ಆಚೆ ಬಂದ್ಬಿಟ್ಟೆ. ಇವಾಗಲೇ ಈ ವಿಡಿಯೋ ಇಂತಾನೆ ನಾನು ಕಂಫರ್ಟ್ ಝೋನ್ ಇಂದ ಆಚೆ ಬಂದ್ಬಿಟ್ಟೆ. ನೀವು ಯಾರ್ಯಾರೆಲ್ಲ ಬಂದಿಲ್ಲ ಸೊ ಬೇಗ ಬನ್ನಿ. ಆ್ಯಂಡ್ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಒಂದು ಅಡ್ವೈಸ್, ಒಂದು ಟಿಪ್ಸ್ ಅಂತ ಅನ್ಕೋಬಹುದು, ಒಂದು ಕಿವಿ ಮಾತು ಅಂತ ಅನ್ಕೋಬಹುದು. ಪ್ರತಿಯೊಬ್ಬರು ಫಾಲೋ ಮಾಡಿ, ಇಟ್ಸ್ ರಿಕ್ವೆಸ್ಟ್ ಅಂತ ಅನ್ಕೋಬಹುದು. ಡೋಂಟ್ ಶೇರ್ ಯುವರ್ ಬಿಗ್ ಡ್ರೀಮ್ಸ್ ವಿಲ್ ಸ್ಮಾಲ್ ಮೈಂಡೆಡ್ ಪೀಪಲ್. ಇಫ್ ಯು ವಾಂಟ್ ಟು ದಟ್ ಡ್ರೀಮ್ to be set down, share it with small-minded people. Look for big-minded people and they will cause your dream to become bigger. And one of those big-minded people is standing in front of you. So ಇದನ್ನು ನಾನು ಪ್ರತಿಯೊಂದನ್ನು ನಾನು ಟ್ರಾನ್ಸ್ಲೇಷನ್ ಮಾಡಿ ಹೇಳಕ್ಕಾಗಲ್ಲ, ಸ್ವಲ್ಪ ಹೈಲೈಟ್ ಆಗಿರೋದನ್ನ ಹೇಳ್ತೀನಿ. ನಿಮ್ಮ ಕನ್ಸನ್ನ, ನಿಮ್ಮ ಅಗಾಧವಾದ ಕನ್ಸನ್ನ ಚಿಕ್ಕ ನ್ಯಾರೋಗೆಂಟೆಡ್ ಮೈಂಡೆಡ್ ಪೀಪಲ್ ಹತ್ರ ಶೇರ್ ಮಾಡ್ಕೊಳಕ್ ಹೋಗ್ಬೇಡಿ. ಅದು ಒಂಥರ ತಪ್ಪಾಗುತ್ತೆ. ನೀವೇನಾದ್ರೂ ಶೇರ್ ಮಾಡ್ಕೋಬೇಕು ಅಂದ್ರೆ ನಿಮ್ ಡ್ರೀಮ್ ನ ಏನಾದ್ರೂ ನೀವು ಸೆಟ್ ಡೌನ್ ಮಾಡ್ಬೇಕು ಅಂತ ಅನ್ಕೊಂಡಿದಾರ ಅಂದ್ರೆ ಅಲ್ಲಿಗೆ ಮುಗಿಸ್ಬೇಕು. ಅಚೀವ್ ಮಾಡಕ್ ಆಗಲ್ಲ, ನನ್ನ ಕೈಲೇ ಮಾಡ್ಕೊಳಕ್ ಆಗಲ್ಲ, ನಾನು ಸುಮ್ಮನೆ ಹೇಳ್ಕೊಂಡು ಹೋಗ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಯು ಕ್ಯಾನ್ ಶೇರ್. ಸೊ ಹಾಗಂತ ನಾನು ಶೇರ್ ಮಾಡಿದ್ದೀನಿ ಅಂದ್ರೆ ನಾನು ಲೀವ್ ಮಾಡಕ್ಕಂತೂ ನಾನು ಬಂದಿಲ್ಲ. ಇದು ಒಂದು ನನ್ನ ಸಜೆಷನ್, ನನ್ನ ಒಂದು ರಿಕ್ವೆಸ್ಟ್, ನೀವು ಫಾಲೋ ಮಾಡಿ. ಸೊ ಓಕೆ, ಯಾರ್ಯಾರೆಲ್ಲ ವಿಡಿಯೋ ನೋಡಿದಾರ ಇಲ್ಲಿವರೆಗೂ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ತಂದು ನಿಲ್ಲಿಸಿದ್ಕೆ. ಆ್ಯಂಡ್ ಹಳೆ ಚಾನಲಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ರಿ. ಸೊ ಅದ್ರಗೋಸ್ಕರ ಹೊಸ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ, URK ಕನ್ನಡ. ಆ ಚಾನಲ್ಗೆ ಯಾವ ಥರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿನ ಯಾವ ಥರ ಹಂಚಿದ್ದೀರೋ ಅದೇ ಥರ ಇನ್ನು ಮುಂದೆ ಕೂಡ ನಿಮಗೆ ಸಪೋರ್ಟ್ ಮಾಡಿ. ಆ್ಯಂಡ್ UPSC ಪ್ರಿಪ್ರೇಷನ್ ವಿತ್ ಫಾರ್ಮಿಂಗ್ ಆ್ಯಂಡ್ ಹೌ ಟು ಡೂ ಬಾಡಿ ಟ್ರಾನ್ಸ್ಫಾರ್ಮರ್, ಇದನ್ನೆಲ್ಲ ಒಬ್ಬ ಹಳ್ಳಿ ಹುಡುಗ ಮಾಡೋಕ್ಕಾಗುತ್ತಾ ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಜೊತೆಗೆ ನಾನು ಸಿಗ್ತೀನಿ ನ್ಯೂ ಚಾಲೆಂಜಸ್ ಜೊತೆಗೆ, 1095 ದಿನಗಳ ಚಾಲೆಂಜಸ್ ಜೊತೆಗೆ ನಿಮಗೆ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ, ನಾನು ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಕಾಸಿ.